ನಮಸ್ಕಾರ ಸರ್. ಇದು ಟೇಬಲ್ ಟಾಪ್ ಸೀಲರ್ ಮೆಷಿನು. ಇವಾಗ ಹ್ಯಾಂಡ್ ಸೀಲಿಂಗ್ ಮೆಷಿನು ಪೆಡಲ್‌ಗೆ ಅದಕ್ಕೆ ನೆಕ್ಸ್ಟ್ ವೇರಿಯಂಟ್ ಥರ ಇದು. ಇದು ಬಂದು ಸೆಮಿ ಆಟೋಮ್ಯಾಟಿಕಲ್ಲಿ ಕೆಲಸ ಆಗೋದು. ಇವಾಗ ಫಸ್ಟು ಪವರ್ ಆನ್ ಮಾಡ್ಕೊಂಡು ಇಲ್ಲಿ ನೋಡಿ ಸೀಲಿಂಗ್ ಟೈಮ್ ಆಮೇಲೆ ಕೂಲಿಂಗ್ ಟೈಮ್. ಕೂಲಿಂಗ್ ಟೈಮ್ ಯಾವಾಗಲೂ ಸೀಲಿಂಗ್ ಟೈಮ್ಗಿಂತ ಜಾಸ್ತಿ ಇರಬೇಕು. ಸೊ ಇವಾಗ ನಾನು ಇದು ಒಂದು 2 ಇಟ್ಟಿದ್ದೀನಿ. ಇದೊಂದು 4 to 5 ಇಟ್ಟಿರ್ತೀನಿ. ಯಾಕಂದರೆ ಯಾವಾಗಲೂ ಜಾಸ್ತಿ ಇರಬೇಕು. ಇವಾಗ ಹೆಂಗಿದೆ ಅಂತ ಪೊಸಿಷನ್ ತೋರಿಸ್ತೀನಿ. ಈ ಮಿಷಿನ್ ಹೆಂಗಂದ್ರೆ ಒಂದು ನೀವು ಸೆಮಿ ಆಟೋಮ್ಯಾಟಿಕ್ ಟೈಪ್ ಪೆಡಲ್ ಯೂಸ್ ಮಾಡ್ಬೋದು. ನೆಕ್ಸ್ಟು ಆಟೋಮೇಷನ್ ಯೂಸ್ ಮಾಡ್ಬೋದು. ಇವಾಗ ಸೆಮಿ ಆಟೋಮ್ಯಾಟಿಕಲ್ಲಿ ಇಲ್ಲಿ ನಾವು ಪೆಡಲ್ ಕೊಟ್ಟಿದ್ದೀವಿ. ಇವಾಗ ಫಸ್ಟ್ ಇಲ್ಲಿ ಇಟ್ಬಿಟ್ಟು ಇದನ್ನು ಪ್ರೆಸ್ ಮಾಡಬೇಕು. ಇದು 5 mm ಸೀಲಿಂಗ್ ಬಿಡ್ತು ಬರ್ತದೆ ಇದಕ್ಕೆ. ಸೊ ಜಾಸ್ತಿನೇ ಬರುತ್ತೆ. ಪ್ಲಸ್ಸು ಇದು ಫೋರ್ಸ್ ಆಗಿ ಪ್ರೆಷರ್ ಆಗಿ ಕೊಡುವಾಗ ನಿಮಗೆ ಸೀಲಿಂಗು ಚೆನ್ನಾಗಿ ಬರುತ್ತೆ, ಲೀಕೇಜು ಕಡಿಮೆ ಆಗುತ್ತೆ ನಿಮಗೆ. ಇವಾಗ ಆಟೋಮೇಷನ್ ತೋರಿಸ್ತೀನಿ ನೋಡಿ. ಇವಾಗ ನೀರು ತುಂಬಿಸಿದ್ದೀನಿ, ತೋರಿಸ್ತೀನಿ. ಇದು ಹೆಂಗಂದ್ರೆ ನಾವು ಇದು ಟೈಮ್ ಇರೋದು ಬಂದು ಸೆಕೆಂಡ್ಸ್ ತಕ್ಕ ಲೆಕ್ಕ ಇದು. ಇವಾಗ ನಾನು ಆನ್ ಮಾಡಿದ ತಕ್ಷಣ ಇಲ್ಲಿ ಸೆಕೆಂಡ್ಸ್ ಲೆಕ್ಕ ಕೌಂಟ್ ಆಗುತ್ತೆ. ಕೈ ಮಾತ್ರ ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು, ಕಾರಣ ಯಾಕಂದ್ರೆ ಇದು ಫೋರ್ಸ್ಫುಲ್ ಆಗಿ ಬರುತ್ತೆ. ಸೊ ಯಾವಾಗಲೂ ಸೇಫ್ಟಿಯಾಗಿ ಇಟ್ಕೋಬೇಕು, ಬೇಕಂದ್ರೆ ಜಾಸ್ತಿ ಇಟ್ಕೋಬೇಕು. ನೀವು ಹೆಂಗೂ ಯೂಸ್ ಮಾಡ್ಬೋದು. ಇವಾಗ ಫೋಲ್ಡ್ ಮಾಡಿದ್ದಕ್ಕೆ ಡಬಲ್ ಸೈಡ್ ಸೀಲ್ ಆಗಿಬಿಟ್ಟಿದೆ. ಸೊ ನಿಮಗೆ ಲೀಕೇಜು ಯಾವಾಗ ಜಾಸ್ತಿ ಸೇಫ್ಟಿ ಇರುತ್ತೆ. ಡಬಲ್ ಸೀಲ್ ಮಾಡಿಕೊಂಡ್ರೆ ನಿಮಗೆ ಸೀಲಿಂಗ್ ಪ್ರೂಫ್ ಬಂದು ಕರೆಕ್ಟ್ ಆಗಿರುತ್ತೆ. ಇನ್ನು ಸ್ವಲ್ಪ ಸೇಫ್ಟಿ ಜಾಸ್ತಿ ನೋಡಿರಿ, ಸೀಲಿಂಗ್ ಬಂದು ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಆಮೇಲೆ ನಂತರ ನಿಮಗೆ ಎಷ್ಟೇ ಇದು ಮಾಡಿದ್ರು ಲೀಕೇಜ್ ಬರೋಕ್ಕೆ ಚಾನ್ಸ್ ಇಲ್ಲ. ನೋಡಿರಿ, ಆ ಸೀಲಿಂಗ್ ನೋಡಿರಿ, ಗ್ರೂ ಚೆನ್ನಾಗಿರುತ್ತೆ.